ಈಗಾಗಲೇ ರಾಜ್ಯ ಸರ್ಕಾರ ಬಿಎಂಟಿಸಿಯ ಟಿಕೆಟ್ ದರವನ್ನು 15ರಷ್ಟು ಏರಿಕೆ ಮಾಡಿದೆ. ತಾವು ಕೂಡ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀರಾ, ಏನು ಹೇಳ್ತೀರಾ ಸರ್ ದರ ಹೆಚ್ಚಳವಾಗಿರೋದಕ್ಕೆ? ಇದು ಭಾರಿ ಅನ್ಯಾಯ ಸರ್. ಇದು ಬಡವರಿಗೆ ಮಾತ್ರ ಭಾರಿ ಹೊಡೆತ ಬೀಳ್ತಾ ಇದೆ. ಇವರು ಫ್ರೀ ಅಂತ ಬಿಟ್ಟಿದ್ದಾರೆ. ಫ್ರೀ ಬಿಡೋ ಬದಲು ಅಟ್ಲೀಸ್ಟ್ ಸೀನಿಯರ್ ಸಿಟಿಸನ್ನು, ಗಾರ್ಮೆಂಟ್ಸು, ಬಡ ಕೂಲಿ ಕಾರ್ಮಿಕ ಅವ್ರಿಗೆ ಬಿಡಲಿ, ಶ್ರೀಮಂತರಿಗೂ ಅದೇ ಮತ್ತು ಬಡವ್ರಿಗೂ ಅದೇ ಅಂದರೆ ಇದೇನು ನ್ಯಾಯ ಸರ್? ಈ ಥರ ಏರಿಸ್ತಾ ಇದ್ರೆ ಬಡವ್ರು ಎಲ್ಲಿ ಬದುಕಬೇಕು ಹೇಳಿ? ನೀವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ ಸರ್? ಎಷ್ಟು ಟಿಕೆಟ್ ಚಾರ್ಜು? ನಾವು ಪೀಣ್ಯ ಟು ದಾಸರಳ್ಳಿ ಓಡಾಡ್ತೀವಿ ಸರ್. ನಮ್ದು 20 ರೂಪಾಯಿ 25 ರೂಪಾಯಿ ಇದೆ ಸರ್. ಈಗ 15% ಹೆಚ್ಚಳವಾಗಿದೆ. ಅದೇ ಸರ್, ಅದು ಅವರು ರಾಜಕಾರಣಿಗೆ ಅರ್ಥ ಮಾಡ್ಕೋಬೇಕು ಸರ್. ಸುಮ್ಮನೆ ಯಾರ್ದೋ ಇದು ಮಾಡೋಕ್ಕೋ ಯಾರ ಮೇಲೂ ಬರ ಹೇಳೋದು ಚೆನ್ನಾಗಿರಲ್ಲ ಸರ್. ಆದಷ್ಟು ಕಮ್ಮಿ ಮಾಡೋದು ಒಳ್ಳೇದು. ಬಡವರು ಮಾಡಿ ತುಂಬ ಹೆಲ್ಪ್ ಆಗುತ್ತೆ. ಶ್ರೀಮಂತರಿಗೂ ಮಾಡೋದು ಏನು ಯೂಸ್ ಇದೆ ಅಲ್ವಾ ಸರ್? ಯೂಸ್ ಇಲ್ಲ ಇದು. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಒಟ್ಟು 4 ನಿಗಮದ ಟಿಕೆಟ್ ದರವನ್ನು 15ರಷ್ಟು ಹೆಚ್ಚಳ ಮಾಡಿರುವಂಥದ್ದು. ತಾವು ಕೂಡ ಈಗಾಗಲೇ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀರಾ, ಏನು ಹೇಳ್ತೀರಾ ಸರ್ ಈ ಟಿಕೆಟ್ ದರ ಹೆಚ್ಚಳದ ಬಗ್ಗೆ? ಸಾಮಾನ್ಯವಾಗಿ BMTC ರೆಗ್ಯುಲರ್ ನಾವು ಇದನ್ನು ಯೂಸ್ ಮಾಡೋವಂಥವ್ರಿಗೆ, ಮಿಡಲ್ ಕ್ಲಾಸ್ ಅಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ. ಸೊ ಇದನ್ನು ಮಾಡಬಾರ್ದಿತ್ತು ಅಂತ ನಾನು ಏನು ಹೇಳ್ತೀರಿ ಸರ್? ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು BMTC ಟಿಕೆಟ್ ದರ ಹೆಚ್ಚಳ ಆಗಿ ಸುಮಾರು 10 ವರ್ಷ ಆಗಿತ್ತು. 10 ವರ್ಷದಿಂದ ಡೀಸೆಲ್ ದರ ಸಾಕಷ್ಟು ಹೆಚ್ಚಳ ಆಗಿದೆ. ಹಾಗಾಗಿ ನಾವು ಹೆಚ್ಚಳ ಮಾಡಲೇಬೇಕು, ಅನಿವಾರ್ಯತೆ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಕಂಪೇರ್ ಟು ಈಗ ಫ್ರೀಯಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಲೇಡೀಸ್ಗೆ ಮತ್ತು ಎಲ್ಲ. ಸೊ ಅದನ್ನೆಲ್ಲ ಆ ಕಡೆ ಮಾಡಿಕೊಂಡು ಈಗ ದರ ಹೆಚ್ಚಿಗೆ ಮಾಡೋದು ಸರಿಯಾದ ನಿರ್ಧಾರ ಅಲ್ಲ ಅಂದ್ಕೊಳ್ತೀವಿ. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ ಸರ್ ಪ್ರತಿದಿನ? ಯೂಶಲಿ ಶಾಂತಿನಗರದಿಂದ ಹತ್ತಿಬೆಲೆ ಟು ಶಾಂತಿನಗರ. ಎಷ್ಟು ಸರ್ ಶಾಂತಿನಗರದಿಂದ ಹತ್ತಿಬೆಲೆಗೆ? ಈಗ ನಾನು ಸಾಮಾನ್ಯವಾಗಿ ವೋಲ್ವೋ ಬಸ್ಸಲ್ಲಿ ಹೋದರೆ 50 ರೂಪೀಸ್ ಆಗುತ್ತೆ. 50 ರೂಪೀಸ್, 45 to 50. ಈಗ 50 ಅಂದರೆ ಸರ್ ನನ್ನ ಅನಿಸಿಕೆ 4 ರಿಂದ 5 ರೂಪಾಯಿವರೆಗೂ ಹೆಚ್ಚಳ ಆಗುತ್ತೆ. ತುಂಬ ತೊಂದರೆ ಆಗುತ್ತೆ ಸರ್. ಇವತ್ತಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಬಸ್ ಟಿಕೆಟ್ ದರವನ್ನು ಈಗಾಗಲೇ ರಾಜ್ಯ ಸರ್ಕಾರ 15ರಷ್ಟು ಏರಿಕೆ ಮಾಡಿರುವಂಥದ್ದು. ತಾವೇನು ಹೇಳ್ತೀರಾ ಸರಿ 15% ಟಿಕೆಟ್ ದರ ಏರಿಕೆ ಮಾಡಿರೋದಕ್ಕೆ? ಇದು ಅನ್ಫಾರ್ಚುನೇಟ್. ಇದು ಇನ್ಫ್ಯಾಕ್ಟ್ ಟ್ಯಾಕ್ಸ್ ಬರ್ಡನ್ನಿಂದ ಆಲ್ರೆಡಿ ಜನ ಎಲ್ಲ ಸಫರ್ ಆಗ್ತಾ ಇದ್ದಾರೆ. ಈಗ ಅದನ್ನು ಉಳಿಸೋದೇ ದೊಡ್ಡ ಕಷ್ಟ ಆಗಿರೋ ಟೈಮಲ್ಲಿ ಈ ದರ ಏರ್ತಾ ಇದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮೆನಿ ಟೈಮ್ಸ್ ಏನಾಗುತ್ತೆ, ನಾವು ವೋಟ್ ಆಗೋ ಟೈಮಲ್ಲಿ ಸೆನ್ಸಿಬಲ್ ಆಗಿ ಇಲ್ದಿದ್ದ ತಪ್ಪಿಗೆ ಇವತ್ತು ಒಂದೊಂದು ಸಲ ವಿ ಹ್ಯಾವ್ ಟು ಪೇ ದ ಪ್ರೈಸ್. ಇಟ್ಸ್ ಅನ್ಫಾರ್ಚುನೇಟ್. ಬಟ್ ಅಫ್ಕೋರ್ಸ್ ಅದು ಫ್ರೀ ಬೀಸ್ ಎಲ್ಲ ಸ್ವಲ್ಪ ಕೊಟ್ಟಿರೋದ್ರಿಂದ ಆ ಥರ ಆಗಿರ್ಬೋದು. ವಿಚಾರ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಮಾತ್ರ ಬಿಎಂಟಿಸಿ ಬಸ್ನಲ್ಲಿ ಓಡಾಡುವಂಥದ್ದು. ಹೌದು, ಹಣವಂತರು ಕಾರಲ್ಲಿ ಓಡಾಡ್ತಾರೆ, ಇಲ್ಲ ಓಲಾದಲ್ಲಿ, ಊಬರಲ್ಲಿ, ಹೌದು, ಆಟೋದಲ್ಲಿ ಓಡಾಡ್ತಾರೆ. ಹೌದು, ಮಧ್ಯಮ ವರ್ಗದವರು ಮಾತ್ರ ಈ ಬಸ್ನಲ್ಲಿ ಓಡಾಡುವಂಥದ್ದು. ಹೌದು. ಏನ್ ಹೇಳ್ತೀರಾ ಸರ್? ಅಲ್ಲ, ನಿಜ, ಅದು ಹೊರೆ, ಅಬ್ಸಲ್ಯೂಟ್ಲಿ ಹೊರೆ ಆಗುತ್ತೆ. ಯಾಕಂದರೆ ನಾವು ಅದನ್ನು ಫ್ಯಾಕ್ಟ್ರಿ ಮಾಡಿದ್ರೆ ಮಂತ್ ಆನ್ ಮಂತ್ ಇಯರ್ಗೆ ಫ್ಯಾಕ್ಟ್ರಿ ಮಾಡಿದ್ರೆ ಅದು ಒಂದು ಫ್ಯೂ ಥೌಸಂಡ್ ರುಪೀಸೇ ಜಾಸ್ತಿ ಆಗಿರುತ್ತೆ. ಅದೇನೋ ಒಂದು ಸೇವಿಂಗ್ ಮಾಡಿ ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದರಿಂದ ಸಫರ್ ಪಡೋದಂತೂ ಗ್ಯಾರಂಟಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್. ಕಷ್ಟ ಅನ್ಸುತ್ತಾ ಸರ್? ಅಬ್ಸಲ್ಯೂಟ್ಲಿ ಕಷ್ಟ ಸರ್. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಬಿಎಂಟಿಸಿಯ 15ರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ತಾವು ಕೂಡ ಬಿಎಂಟಿಸಿ ಬಸ್ಸಿಗೆ ಕಾಯ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಇದು ಭಾರಿ ಅನ್ಯಾಯ ಸರ್. ಪ್ರತಿಯೊಂದೂ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಲೇಡೀಸ್ಗೆ ಜಾಸ್ತಿ ಫ್ರೀ ಕೊಟ್ಬಿಟ್ಟು ನಮಗೆ ಎಲ್ಲರಿಗೂ ಹೊರೆ ಬೀಳುತ್ತದು. ಇವು ಮಾಡ್ತಾ ಇರೋದು ತುಂಬ ಅನ್ಯಾಯ. ಇದು ಖಂಡಿಸ್ತೀವಿ ಸರ್. ಏನು ಹೇಳ್ತೀರಾ ಸರ್? ನೀವು ಎಲ್ಲಿಂದ ಎಲ್ಲಿ ಓಡಾಡ್ತೀರಾ? 15% ಹೆಚ್ಚಳವಾದರೆ ನಿಮಗೆ ಹೇಗೆ ಹೊರೆ ಆಗ್ಬೋದು ಅಂತ? ತುಂಬ ಹೊರೆ ಆಗುತ್ತೆ ಸರ್, ತುಂಬ ಹೊರೆ ಆಗುತ್ತೆ. ನಾವು ಎಲ್ಲಿಂದ ಹೋಗ್ಲಿ ಬರಲಿ ತುಂಬ ಹೊರೆ ಆಗುತ್ತೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಆಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಸರ್ಕಾರಕ್ಕೆ ಧಿಕ್ಕಾರ ಆಗ್ತೀವಿ ಸರ್. ಇದು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ, ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ.